ಗೊತ್ತು 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 ಎಲ್ಲರೂ ಇವಾಗ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ತು ಅಂತ ಅಂದರೆ ನಾಯಿಡಿ ಪೀಡಿ ನನಗೆ ಒಗ್ದಿ ಮಂಗಳಾರತಿ ಎತ್ತಿ ಬಾಯಿಗೆ ಬಂದಂಗೆ ಕರಿಯಾಗಿ ಬಂದಿರ್ತೀರಿ ಅಂತ ಗೊತ್ತು. ಯಾಕೆಂದರೆ ಬೆಳಿಗ್ಗೆ ಹೇಳಿದ್ದೆ RCB ಸೋತಿಗೆ ಹೋಗ್ಬಿಡ್ತೇನೆ ಅವರು ಅಂತ. ಸೋಲೋ ಲಕ್ಷಣಗಳಿದೆ ಅಂತ ಹೇಳಿದೆ. ಒಂದು 45% RCB ಗೆಲ್ಲುವಂಥ ಲಕ್ಷಣ, 55% ಅವ್ರು ಗೆಲ್ಬೋದು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಅದೇನೋ ರಿವರ್ಸ್ ಆಗ್ತಿದೆಯಲ್ಲ, ಒಟ್ನಲ್ಲಿ RCB ಮ್ಯಾಚ್ನ ಉಲ್ಟಾ ಹೇಳಿದ್ರೆ ಗೆಲ್ಲುತ್ತೆ ಅಂತ ಕಾಣಿಸುತ್ತೆ. ಬಿಡಿ ಹೋಗ್ಲಿ. ಒನ್ ಸೈಡೆಡ್ ಮ್ಯಾಚ್ ಎಲ್ಲ ಅವರು ಚಿಂದಿ ಉಡಾಯಿಸಿಟ್ಬಿಟ್ರು RCB ಅವರು. KKR ಅವ್ರನ್ನ ಡಿಪೆಂಡಿಂಗ್ ಚಾಂಪಿಯನ್ಸ್ ಅನ್ನೋದು ಈನ ಮಾನ ಮರ್ಯಾದೆಲ್ಲ ಸೋತಿದ್ದಾರೆ ಇವತ್ತು. ತೀರಾ ಒನ್ ಸೈಡೆಡ್ ಮ್ಯಾಚು, ಒಂಥರ ಬಿಟ್ಟೇ ಬಿಟ್ರು ಮ್ಯಾಚ್. ಪೋಪ್ಳೆ ಆಗ್ತಾ ಇದ್ದಾಗನೇ ಕೈ ಬಿಟ್ಬಿಟ್ರು ಮ್ಯಾಚ್ನವರು. ಗೊತ್ತಾಗೋಗ್ಬಿಡ್ತು ಇದು ಆಗಲ್ಲ ಗುರು ಮ್ಯಾಚು ನಮ್ಮ ಕೈಲಿ ಅಂತ. ಈ 175 ಟಾರ್ಗೆಟ್ ಕೊಡ್ತಾ ಇದ್ದಾಗನೇ ಗೊತ್ತಾಗೋಗ್ಬಿಡ್ತು ಇದು ಇಕ್ಕ ಮುಖ. 200 ಕೊಟ್ರೆ ಬಿಡಲ್ಲ ಗುರು ಇಂಥ ವಿಕೆಟಲ್ಲಿ. ಫ್ಲಾಟ್ ಟ್ರ್ಯಾಕು 200 ಕೊಟ್ರೆ ಬಿಡಲ್ಲ. ಇವ್ರು ನೋಡ್ರೆ 175 ಕೊಟ್ರು ಅಂತಂದ್ರೆ ಅದು ನಮ್ಮ RCB ಇರೋಂಥ ಬ್ಯಾಟಿಂಗ್ ಯೂನಿಟಿಗೆ ಬಿಡ್ತಾರ. ಹಾಕೊಂಡು ಚಚ್ಚಿದ್ರು ಅವನ ಅಜ್ಜಿ ಪೋಪಳ್ಳಿ ಕೈಲಾಸ ತೋರಿಸ್ಬಿಟ್ಟವ್ರು ಇವತ್ತು. KKR ಅವ್ರಿಗೆ ಹೋಮ್ ಗ್ರೌಂಡಲ್ಲಿ ಇನಾಗರಲ್ ಮ್ಯಾಚಲ್ಲಿ. ನಾವು 2008 ಸೋತಿದ್ವಲ್ಲ ಇನಾಗರಲ್ ಮ್ಯಾಚು RCB ವರ್ಸಸ್ KKR. ಅದಕ್ಕೆ ಮುಯಿ ವಾಪಸ್ ಕೊಟ್ಟಂಗಿದೆ ಇನಾಗರಲ್ ಮ್ಯಾಚಲ್ಲಿ. ಏನ್ಗುರು ಕೊಟ್ಟಿದ್ದು ಕ್ವಾಟ್ಲೆ. ಅವನ ಅಜ್ಜಿ ರುಬಾಡ್ಬಿಟ್ವಿ 80 ರನ್ನು ಪೋಪಳ್ಳಿನೇ. ಒನ್ ಆಫ್ ದ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ ಇಡನ್ ಗಾರ್ಡನ್ಸಲ್ಲಿ. 80 ರನ್ನು ನೋ ಲಾಸು. ಅವನ ಅಜ್ಜಿ ಅಲ್ಲೇ ಕಳವಾಗ್ಬಿಟ್ರು ಅಂತ ಅನ್ಕೊಳ್ಳಿ. ಟಾಸ್ ಗೆದ್ದಿದ್ದು ನಾವೇನೇ. ಟಾಸ್ ಗೆದ್ದವರು ಮ್ಯಾಚ್ ಗೆಲ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ಫ್ಯಾಕ್ಟ್ ಔಟ್ ಟಾಸ್ ಗೆದ್ರು ಕೂಡ ಬೌಲಿಂಗಿನ ಆಯ್ಕೆ ಮಾಡ್ಕೊಂಡಿದ್ರು. ರಜತ್ ಪತಿದಾರು ಮೊದಲನೇ ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ಡೆಬ್ಯೂಲೇನೆ ನಾಯಿಡಿ ಪಿಡಿ ಉಚ್ಚಾಗಿ ಹೊಡೆದ್ಬಿಟ್ಟು ಗೆಲ್ಸೋದಿದೆಯಲ್ಲ. ಬರೀ ಕ್ಯಾಪ್ಟನ್ಸಿ ವಹಿಸ್ಕೊಂಡು ಗೆಲ್ಸೋದು ಅದು ಸಪ್ರೇಟ್. ಇವರು ಕ್ಯಾಪ್ಟನ್ ಆಗ್ಬಿಟ್ಟು ಪರ್ಫಾರ್ಮ್ ಮಾಡಿ ಗೆಲ್ಸೋದಿದೆಯಲ್ಲ ಅವನ ಅಜ್ಜಿ ಡೆಬ್ಯೂಲೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ ರಜತ್ ಪತಿದಾರು. ಪಾಪ ಅಜಿಂಕ್ಯ ರಹಾನೆ ಒಂಥರ ಎಲ್ಲೋ ತಡಕಾಡ್ತಾ ಇದ್ರು ಹಿಂಗೆ, ಕಾಣೆ ಆದ ಮಗು ಥರ. ಅಲ್ಲಿ ಕ್ಯಾಪ್ಟನ್ಸಿ ಅಂತೂ ವರ್ಷ್ಟಾಗಿತ್ತು ಗುರು ಅಜಿಂಕ್ಯ ರಹಾನೆದು. ಬ್ಯಾಟಿಂಗ್ ಚಿಂದಿ ಆಗಿತ್ತು, ಬಟ್ ಕ್ಯಾಪ್ಟನ್ಸಿ ಅಂತೂ ಕೇಳಂಗಿಲ್ಲ. ಆ ಮಟ್ಟಿಗೆ ವರ್ಷ್ಟಾಗಿ ಇವತ್ತು ಕ್ಯಾಪ್ಟನ್ಸಿನ ನಿಭಾಯಿಸಿರೋದು ಅಜಿಂಕ್ಯ ರಹಾನೆ. ಅದ್ರ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಫಸ್ಟ್ ಇವ್ರು ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬಿಡೋಣ ಗುರು. ಏನು ಆಡಿದ್ದಿವ್ರು, ಏನು ಕೊಟ್ಟಿದ್ದು ಕ್ವಾಟ್ಲೆ ಸಾಗಾತ ಕೊಟ್ಟರು. ಮೊದಲನೇ ವಿಕೆಟು ಆ್ಯಕ್ಚುಲಿ ಕ್ವಿಂಟನ್ ಡಿ ಕಾಕ್ ಅವ್ರು ಫಸ್ಟೇ ಔಟ್ ಆಗಬೇಕಾಗಿರುತ್ತೆ. ಕ್ಯಾಚ್ ಡ್ರಾಪ್ ಮಾಡ್ತಾರೆ ಎಜ್ರುಲ್ಡ್ ಅವರು ಆ ಬೌಲಿಂಗಲ್ಲಿ. ಸುಯಾಶ್ ಅವ್ರು ಕ್ಯಾಚ್ ಡ್ರಾಪ್ ಮಾಡ್ತಾರೆ, ಮೇಲೋಗಿರುತ್ತೆ ಹಾಗೆ ಟಪ್ಪನಾಗಿ ಉದುರಿಸ್ಬಿಡ್ತಾರೆ. ಕಾಸ್ಟ್ಲಿ ಆಗಲಿಲ್ಲ, ಪಟ್ಟನಾಗಿ ಮತ್ತೆ ಅಲ್ಲಿ ಅವ್ರಿಗೇನೆ ಔಟ್ ಆಗ್ತಾರೆ. ಕಾಟ್ ಬೇಂಡ್ ಆಗಿದ್ದು ಒಂಥರ ಕ್ವಿಂಟನ್ ಡಿ ಕಾಕ್ ಒಂದು ಆಪರ್ಚುನಿಟಿ ಕೊಟ್ಟರು ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಫಸ್ಟ್ ವಿಕೆಟ್ ಬೇಗನೆ ಡೌನ್ ಆಯಿತು. ಅಲ್ಲಿಂದ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ಪು ಸುನಿಲ್ ನರೇನ್ ಜೊತೆಗೆ ಅಜಿಂಕ್ಯ ರಹಾನೆ ಅಂತೂ ಅವನ ಅಜ್ಜಿ ಕ್ರೇಜಿ ಫಾರ್ಮಲ್ಲಿ ಇದ್ದಾರೆ ಇವರು. ಸಯಾದ್ ಮುಸ್ತಾಕಲ್ಲಿ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ತೊಗೊಂಬಂದಿರೋ ಥರ ಫಾರ್ಮ್ನ ತೋರಿಸಿದ್ದು ಇಲ್ಲಿ. ಏನು ಕೊಟ್ಟಿದ್ದು ಅವನ ಅಜ್ಜಿ ಸೈಕ್ ಏಟ್ಗಳನ್ನ ಕೊಟ್ಟಿದ್ದು. ಪೋಪ್ಳ ಎಲ್ಲಿ ಒಂಥರ ಮುಂಚೆ ಇದ್ದಂಥ ರಹಾನೆನೇ ಬೇರೆ, ಇವಾಗ ಆಡ್ತಿರುವಂಥ ರಹಾನೆನೇ ಬೇರೆ. ಆ ಥರ ಆಡ್ತಾ ಇರೋದು ರಹಾನೆ ಅವರು. ಇವ್ರು ಪಾರ್ಟ್ನರ್ಶಿಪ್ ಹಾಳಾಗೋಗ್ಲಿದ್ರು. ಫಸ್ಟ್ 3 ಓವರು 9 ರನ್ ಕೊಟ್ಟಿರೋದು ನಮ್ಮ RCB. ಆಮೇಲೆ ನೆಕ್ಸ್ಟ್ 3 ಓವರು 51 ರನ್ ಕೊಟ್ಟರು ನಮ್ಮ RCB. ಪೋಪ್ಳಲ್ಲಿ ಬಂದಿದ್ದು 60 ರನ್ ಪೋಪ್ಳಲ್ಲಿ. ಏನು ಗುರು ಈ ರೇಂಜಿಗೆ ಕೈಲಾಸ ತೋರಿಸ್ತಾವ ನಮ್ಮ RCBಗೆ ಅಂತ ಅನ್ಕೊಂಡ್ರೆ ಹೌದು ಪಾರ್ಟ್ನರ್ಶಿಪ್ ಆ ರೇಂಜ್ಗೆ ಬಿಲ್ಡ್ ಆಯಿತು. ಯಾಕಂದರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸಿದ್ರು ರಹಾನೆ ಅವರು. ಒಂದೆಂಡಲ್ಲಿ ಈ ಕಡೆ ನಿಂತ್ಕೊಂಡು ನೋಡ್ತಾ ಇತ್ತು ಅಂತಂದರೆ ಅವರು ಕೂಡ ಅಗ್ರೆಸಿವ್ ಆಗಿ ಸುನಿಲ್ ನರೇನ್ ಹೊಡೆಯೋದು ಇನ್ಫ್ಯಾಕ್ಟ್ ಸ್ಟ್ರೈಕೇ ಸಿಗ್ತಿಲ್ಲ. ಆ ಥರ ಅಜಿಂಕ್ಯ ರಹಾನೆ ಅವ್ರನ್ನೇ ಸ್ಟ್ರೈಕ್ ಇಟ್ಕೊಂಡು ರಮ ಅಂತ ಬಾರ್ಸ್ ಹಾಕ್ಬಿಟ್ರು. ಹಂಗೇನೆ ಕೇಳಂಗೇನೆ ಇಲ್ಲ ನಮ್ಮ ಇವರಿಗೆ. ದಯಾಳು 1 ಓವರು ಪೋಪ್ಳಲ್ಲಿ ಇನ್ಫ್ಯಾಕ್ಟ್ ಮಸ್ತಾಗಿ ಮಾಡಿದ್ರು. ಫಸ್ಟ್ 3 ಓವರು ದಯಾಳು ಚೆನ್ನಾಗಿ ಫಸ್ಟ್ ಓವರ್ ಹಾಕಿದ್ರು. ಆಮೇಲೆ ಅವ್ರು ರುಬ್ಬಾಡ್ಬಿಟ್ರು. ಆಮೇಲೆ ಪಾಪ ರಸಿಕ್ದಾರ್ಗೆ 1 ಓವರು ಫುಲ್ ಟೋಲ್ ತಗೋಗ್ಬಿಟ್ರು. ಸೊ ಒಟ್ಟಲ್ಲಿ ಪೋಪ್ಳೆ ಒಂದು ರೇಂಜಿಗೆ ಅವ್ರು ಪರವಾಗಿನೇ ಹೋಯ್ತು ಅಂತ ಅನ್ಕೊಳ್ಳಿ. ಫಸ್ಟ್ 3 ಓವರ್ ಆದಾದ್ಮೇಲೆ ಮಸ್ತಾಗಿ ಆಡಿದ್ರು. ಆಮೇಲೆ 10 ಓವರ್ಗೂ ಕೂಡ ಚೆನ್ನಾಗಿ ಆಡಿದ್ರು ಇವರು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ 10 ಓವರ್ಗೆ 100 ರನ್ ಬಂದಿತ್ತು. ಅಲ್ಲಿಂದ ಕುಸಿದು ಹೋದ್ರು, ಸಿಕ್ಕಾಪಟ್ಟೆ ಕುಸೋರು. ಎಲ್ಲಿ ಡೆತ್ ಓವರ್ಸಲ್ಲಿ ರನ್ಸೇ ಬಂದಿಲ್ಲ ಅವರಿಗೆ. ಲಾಸ್ಟ್ 5 ಓವರು 29 28 ರನ್ ಬಂದಿದೆ ಅಷ್ಟೇ ಅವರಿಗೆ. ರನ್ನೇ ಬೋಲು ಕೂಡ ಬಂದಿಲ್ಲ ಲಾಸ್ಟ್ 10 ಓವರು. ಡೆತ್ ಓವರು ಹೆಂಗ್ ಮಾಡಿದ್ರು ಅಂದರೆ RCB ಬೌಲರ್ಸು ಬೌಲಿಂಗ್ನ. ಕೃಣಾಲ್ ಪಾಂಡ್ಯ ಮ್ಯಾಚ್ನ ಎಳೆದಿದ್ದು. ಜಿಂಕ್ಸ್ ಆಫ್ ವಿಕೆಟ್ನ ಎತ್ತುತ್ತಾ ಇದ್ದಂಗೆನೇ ಸ್ಲೈಡು ಸ್ಟಾರ್ಟ್ ಆಯ್ತು ನೋಡಿ ಇವ್ರದ್ದು. ಪತ ಅನ್ನಂಗೆ ವಿಕೆಟ್ಗಳ ಪತನ. ಇನ್ನ ಒಂದು ಕಡೆಯಿಂದ ಡಾಟ್ ಬಾಲ್ಗಳ ಮೇಲೆ ಡಾಟ್ ಬಾಲ್ಗಳ ಮೇಲೆ ಡಾಟ್ ಬಾಲ್. ಬೌಂಡ್ರೀಸ್ ಅಂತೂ ಒಂಥರ ಡ್ರೈನ್ ಔಟ್ ಆಗಿ ಹೋಗ್ಬಿಟ್ಟಿತ್ತು. ಅಲ್ಲೊಂದು ಬೌಂಡ್ರಿ ಇಲ್ಲೊಂದು ಬೌಂಡ್ರಿ ಬರ್ತಾ ಐತೆ. ಎಲ್ಲ ಡೆತ್ ಓವರ್ಸಲ್ಲಿ ಇವ್ರು ಅರ್ಲಿ ಆನ್ ಹೊಡೆದ್ರು, ಸಖತ್ತಾಗಿ ಆಡಿದ್ರು. 10 ಓವರ್ ಆದಮೇಲೆ ಬೌಂಡ್ರೀಸ್ಗಳೇ ಡ್ರೈನ್ ಔಟ್ ಆಗೋಗ್ಬಿಡ್ದು. ಅಲ್ಲೊಂದು ಇಲ್ಲೊಂದು ಓವರ್ 1 ಬೌಂಡ್ರೂ ಬರ್ತಾ ಇರಲಿಲ್ಲ. ಆ ಥರ ಪುಲ್ ಬ್ಯಾಕ್ ಮಾಡಿದ್ದು ಕೃಣಾಲ್ ಪಾಂಡ್ಯ ಅವರು. ಅವನ ಅಜ್ಜಿ ಇಬ್ಬರು ಬೋಲ್ಡ್ ಮಾಡಿ ಬಿಸಾಕಿದ್ರು ನೋಡಿ. ವೆಂಕಟೇಶ್ ಅಯ್ಯರ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೈ 24 ಕೋಟಿ ಅಂತ ಸೋ ಕಾಲ್ಡ್ ಬೈ ಏನಿತ್ತು, ಸೊ ಆ ಬೈ ಬೋಲ್ಡ್ ಆಗಿ ಹೋಗಿದ್ದು. ಒಂಥರ ಕ್ಲೂಲೆಸ್ ಆಗಿ ಹೋಗ್ಬಿಟ್ರು. ಕೃಣಾಲ್ ಪಾಂಡ್ಯ ಅವರ ಒಂದು ಆ ಸ್ಪೀಡ್ ವೇರಿಯೇಷನ್ ಇದೆ, ಸ್ಟಂಪ್ಸ್ ಮೇಲೆ ಇಟ್ಟಿರ್ತಾರಲ್ಲ ಆ ಸ್ಪೀಡ್ ವೇರಿಯೇಷನು, ಸೊ ಅದಕ್ಕೆ ಕ್ಲೂಲೆಸ್ ಆಗಿದ್ದು ರಿಂಕು ಸಿಂಗು ಜೊತೆಗೆ
ವೆಂಕಟೇಶ್ ಅಯ್ಯರ್ ಇಬ್ರು ಕೂಡ ಒಂದೇ ಥರ ಔಟ್ ಆಗಿದ್ದು. ಆ ರಿಂಕು ಸಿಂಗ್ ಬಿಟ್ಟಂತ ಬಾಲ್ ಮಾತ್ರ ಅಷ್ಟು ಅನ್ನಾಗಿ ಹೋಗ್ಬಿಟ್ರೆ, ಅಷ್ಟು ಸ್ಪೀಡಾಗಿ ಬಂತು ಬಾಲ್, ಅದು ಫಾಸ್ಟ್ ಬೌಲರ್ ಮಾಡ್ದಂಗೆ ಮಾಡ್ಬಿಟ್ರು. ಆ ಮಟ್ಟಿಗೆ ವೇರಿಯೇಷನ್ ತೋರಿಸಿದ್ದು ಇವತ್ತು ನಮ್ಮ ಕೃಣಾಲ್ ಪಾಂಡ್ಯ. ಈ ಕಡೆಯಿಂದ ಇವ್ರ ಬೌಲಿಂಗ್ನು ಮೆಚ್ಕೋಬೇಕು, ಜಾಶ್ ಹ್ಯಾಜಲ್ವುಡ್ ಅವರ ಬೌಲಿಂಗ್ನ, ಜೊತೆ ಕೃಣಾಲ್ ಪಾಂಡ್ಯ ಅವರ ಬೌಲಿಂಗು. ಸೊ ಇವರಿಬ್ಬರು RCBಗೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ದಾರೆ ಇವತ್ತು. ಹೌದು, ಬಾಟಮಲ್ಲಿ ಬರ್ತಾ ಸಖತ್ತಾಗಿ ಮಾಡ್ರು. ಎಸ್ ದಯಾಳನು ಕೂಡ ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಒಟ್ಟಾಗಿ ಈ ಇಬ್ಬರು ಮೈನ್ ಬೌಲರ್ಸ್ಗಳು ನಮ್ಮ RCBಗೆ ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು ಇವತ್ತು. ಇನ್ನೆಲ್ಲಿ ಯಾರು ಕೂಡ ಕಾಂಟ್ರಿಬ್ಯೂಟೇ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಬಾಟಮಿಗೆ ಬರ್ತಾ ಅಲ್ಲಿ ತಿಣಕಾಡ್ತಾವ್ರಲ್ಲಿ ರಸಲ್ಲು ಸುಯಾಶ್ ಹಂಗೆ ಬಂದ್ಬಿಟ್ಟು ಬೋಲ್ಡ್ ಮಾಡಿ ಬಿಸಾಕಿವ್ರು. ರಸಲ್ ನಾವೇನೋ ಅಂದ್ಕೊಂಡು ಏನೋ ಫಾರ್ವರ್ಡ್ ಹೋಗ್ಬಿಡ್ತು, ಏನೋ ಹಾಕೊಂಡು ಚಚ್ಚಾಕ್ಬಿಡ್ತಾರೆ, ಹಾಕೊಂಡು ರುಬ್ಬಾಡ್ಬಿಡ್ತಾರೆ ಅಂತ. ಏನೂ ಆಗಲಿಲ್ಲ ರಸಲ್ ಕೈಲಿನಲ್ಲಿ. ಪಾಪ ರಮಣ್ದೀಪ್ ಸಿಂಗ್ ಅಲ್ಲಿ ತಿನ್ಕಾಡ್ತಾವ್. ರಮಣ್ದೀಪ್ ಸಿಂಗ್ ಏನೋ ಒಂದೆರಡು ಮ್ಯಾಚ್ ನೋಡಿದ್ದೋಗ್ರು ಹಾಕೊಂಡು ರುಬ್ತಿದ್ರು. ಈ ಮ್ಯಾಚ್ ಇಂಥ ಫ್ಲಾಟ್ ಟ್ರ್ಯಾಕಲ್ಲಿ ಏನಕ್ಕೆ ಹಂಗೆ ತಿನ್ಕಾಡ್ತವ್ರೆ ಅಂತ ಗೊತ್ತಾಗಲಿಲ್ಲ ನನಗೆ. ಒಂಥರ ಸ್ಟ್ರೈಕ್ ಹೆಂಗಿತ್ತು ಅಂದರೆ ಲಾಸ್ಟ್ ಓವರಲ್ಲಿ ಈ ಕಡೆ ಹರ್ಷಿತ್ ರಾಣಾ ಸ್ಟ್ರೈಕಲ್ಲಿದ್ದಾರೆ, ಈ ಕಡೆ ಹ್ಯಾಜಲ್ವುಡ್ ಬೌಲಿಂಗು, ಈ ಕಡೆ ರಮಣ್ದೀಪ್ ಸಿಂಗ್ ಸ್ಟ್ರೈಕ್ ರೇಟೇ ಇಲ್ಲ. ಹರ್ಷಿತ್ ರಾಣಾ ಓಡಕ್ಕೆ ರೆಡಿ ಆಗಿದ್ದಾರೆ, ಬಾಲ್ ಮುಟ್ಟಕ್ಕೆ ರೆಡಿ ಇಲ್ಲ. ಹ್ಯಾಜಲ್ವುಡ್ದು ಓಡಕ್ಕೆ ರೆಡಿ ಆಗಿದ್ದಾರೆ, ಕ್ಲೋಲೆಸ್ ಆಗೋಗ್ಬಿಟ್ಟಿದ್ರು. ಒಟ್ಟಿನಲ್ಲಿ ಏನೋ ಹಂಗೆ ತಿನ್ಕಾಡ್ಕೊಂಡು 175 ರನ್ ಟಾರ್ಗೆಟ್ನ ಕೊಟ್ಟರು ಮಗ. ಇವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂತಂದರೆ 220, 230 ಹೊಡಿತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಫಸ್ಟ್ 10 ಓವರ್ನ ನೋಡ್ತು ಅಂದರೆ ಆ ರಹಾನೆ ಮತ್ತು ನಾರಾಯಣ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತಲ್ಲ, ಆ ಟೈಮಲ್ಲಿ ನೋಡ್ತು ಅಂದರೆ ಎಲ್ಲ ತೊಗೊಂಡು ಹೋಗ್ತಾರೆ ಗೇಮ್ನ. ಇನ್ನೂ ಬ್ಯಾಟಿಂಗ್ ಎಷ್ಟಿದೆ ಇವ್ರದ್ದು, ಇನ್ನೂ ಹೆಂಗಿದೆ. ವೆಂಕಟೇಶ್ ಅಯ್ಯರು, ರಿಂಕು ಸಿಂಗು, ಆಮೇಲೆ ರಘುವಂಶಿ ಬಗ್ಗೆ ಮಾತಾಡಲಿಲ್ಲ, ಅವರು ಕೂಡ ಚೆನ್ನಾಗಿ ಒಂದು 30 ರನ್ ಹೊಡೆದಿದ್ದಾರೆ. ಅವರು ಕೂಡ ಬಾಟಮಿಗೆ ಬರ್ತಾ ಏನೂ ಆಡಲಿಲ್ಲ. ಅರ್ಲಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು. ಬರ್ತಾ ಡೆತ್ತಲ್ಲಿ ಬರ್ತಾ ಹಂಗೆ ಸ್ಲೋ ಡೌನ್ ಆಗೋಗ್ಬಿಟ್ರು. ಅಷ್ಟೊಂದು ಅಗ್ರೆಸಿವ್ ಬ್ಯಾಟಿಂಗ್ ಬರಲಿಲ್ಲ. ಡೆತ್ತಲ್ಲಿ ಉಡಾಯಿಸ್ಕೊಂಡ್ರು ಗುರು ಬೇಸಿಕಲಿ ಇವರು. ಲಾಸ್ಟ್ 5 ಓವರ್ ಏನಿದೆ, 5 ಓವರಲ್ಲ, ಇನ್ಫ್ಯಾಕ್ಟ್ ಲಾಸ್ಟ್ 7-8 ಓವರ್ ಏನಿದೆ ನೆಟ್ಟಿಗೆ ಆಡಿಲ್ಲ ಬ್ಯಾಟಿಂಗ್. ಇವ್ರ ಸ್ಕೋರ್ ಎಲ್ಲೋ ಹೋಗ್ತಿತ್ತು ನೆಟ್ಟಿಗೆ ಆಡಿತ್ತು ಅಂದರೆ ಬ್ಯಾಟಿಂಗ್ನ. ನಿಜ ಹೇಳಬೇಕು ಅಂದರೆ ಇವ್ರು 230, 240 ಹೊಡಿಬೇಕಾಗಿತ್ತು ಇವತ್ತು. ಹಂಗಿತ್ತು ಇವರ ಸ್ಟ್ರೈಕ್ ರೇಟ್ ಹಂಗಿತ್ತು. 10-12 ಓವರ್ವರೆಗೂ ಆ ರೇಂಜಿಗೆ ರೇಟಲ್ಲಿದ್ದರು. ರಾಣೆ ಅವ್ರ ವಿಕೆಟ್ ಬೀಳ್ತಾ ಇದ್ದಂಗೆ ಕೊಲ್ಯಾಪ್ಸ್ ಎದ್ದೋದ್ರು. ಇದರ ಚೇಸ್ ಮಾಡೋದಕ್ಕಿಂತ ಬಂದ್ರಮ್ಮ ನಮ್ಮ RCB ಅವ್ರ. ಎಕ್ಸ್ಪೆಕ್ಟೇಷನ್ ಇತ್ತು, ಏನಿದು 175 ಸ್ಕೋರ, ಇಲ್ಲಿ ಆವ್ರೇಜ್ ಸ್ಕೋರ್ ಅಲ್ಲ. ಇಲ್ಲಿ ಲಾಸ್ಟ್ 10 ಮ್ಯಾಚಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 190 ಇದೆ. ಇಲ್ಲಿ ಏನು 175 ಇದೆಲ್ಲ ಸ್ಕೋರ್ ಆಗೋರು RCB ಇರುವಂಥ ಬ್ಯಾಟಿಂಗಿಗೆ. ಆದ್ರೂ ಏನೋ ಒಂದಿತ್ತು. ಈ 175 ಏನಿದೆ ಇದು ತೀರಾ ಜಾಸ್ತಿನೂ ಇಲ್ಲ, ತೀರಾ ಕಡಿಮೆನೂ ಇಲ್ಲ, ಒಂಥರ ಮಧ್ಯದಲ್ಲಿರುವಂಥ ಸ್ಕೋರ್. ಏನು ಬೇಕಾದ್ರೂ ಆಗ್ಬೋದು. ಯಾಕಂದರೆ ಇವ್ರದ್ದು ಬೌಲಿಂಗ್ ಏನಿದೆ, ಸ್ಪಿನ್ ಅಟ್ಯಾಕ್ ಏನಿದೆ, ನರೇನು ಮತ್ತು ಚಕ್ರಗೀಕರ ತಿರ್ಗಿಸ್ಬಿಟ್ಟು ಏನಾದ್ರು ಉದುರಿಸ್ಬಿಡ್ತಾರ ನಮ್ಮ RCB ಬ್ಯಾಟರ್ಸ್ನ, ಅದ್ರಿಸ್ಬಿಡ್ತಾರ ನಮಗೆ ಅನ್ನೋ ಥರ ಒಂದು ಡೌಟ್ಗಳು ಇತ್ತು. ಬಟ್ ಹಾಕೊಂಡು ಕೊಟ್ಟರು ನೋಡಿ ಪೋಪ್ಳಲ್ಲಿ. ವರುಣ್ ಚಕ್ರವರ್ತಿಗೆ 21 ರನ್ನು ಫಸ್ಟ್ನೇ ಓವರನ್ನೇ. ಅವ್ರ ಚಕ್ರನೂ ಇಲ್ಲ ಗುರು, ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಮನೇಲಿ ನನ್ನ ಚಕ್ರನ ಅಂತ ಕಳ್ಚ್ಕೊಂಡು ಹೊರಟೋಗ್ಬಿಟ್ರು. ಅಲ್ಲ ಗುರು, ಏನು ಕೊಟ್ಟಿದ್ದು ಸ್ಟಾರ್ಟಿಂಗ್ ಫಸ್ಟ್ ಓವರೇ 12 ರನ್ನಲ್ಲಿ, ಫಸ್ಟ್ ಬಾಲೇ 4 ಅಲ್ಲಿ ಫಿಲ್ಸ್ ಆಯಿತು. ಒಂಥರ ವೈಭವ್ ವರೋರನ ಇಟ್ಟಾಡಿಸ್ಬಿಟ್ರು ಅಂತ ಹೇಳ್ಬೇಕು. ವೈಭವ್ ವರೋರನ ಅವ್ರಿಗೆ ಕೊಡ್ತಾ ಇದ್ರಲ್ಲ ಮತ್ತೆ ಬೌಲಿಂಗು. ನನ್ನ ಪ್ರಕಾರ ಯಾರಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು ಗೊತ್ತಾ? ಸ್ಟಾರ್ಟ್ ಮಾಡಬೇಕಾಗಿದ್ದು ಹರ್ಷಿತ್ ರಾಣೆಯಿಂದ ಬೌಲಿಂಗ್ ಸ್ಟಾರ್ಟ್ ಮಾಡಬೇಕಾಯಿತು. ವೈಭವ್ ಅವರ ಗೊತ್ತು, ಹೌದು ಸ್ವಿಂಗ್ ಮಾಡ್ತಾರೆ ಅದು ಇದು. ಸೆಕೆಂಡ್ ಓವರ್ ಹಾಕ್ಸಿದ್ರಾಗಿತ್ತು, ಫಸ್ಟ್ ಓವರ್ ಹಾಕ್ಸ್ಬೇಕಾಗಿದ್ದು ಹರ್ಷಿತ್ ರಾಣಾ ಹತ್ರ. ಯಾಕಂದರೆ ಲಾಸ್ಟ್ ಟೈಮ್ ನಾವು ನೋಡಿದ್ದೀವಿ ಹರ್ಷಿತ್ ರಾಣೆಯಿಂದ ಸ್ಟಾರ್ಟ್ ಮಾಡೋದು ನಾವು ನೋಡಿದ್ದೀವಿ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿದ್ದಾಗ ಅವರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ಏನೋ ವೇರಿಯೇಷನ್ ತರೋದಕ್ಕೆ ಹೋಗ್ಬಿಟ್ಟು, ಏನೋ ಮಾಡೋಕೆ ಹೋಗ್ಬಿಟ್ಟು, ಕ್ಯಾಪ್ಟನ್ಸಿ ಅನ್ನೋದೇನಿದೆ ಸೊ ಒಂದು ಪ್ಯಾಟರ್ನ್ ಆಗೋಗ್ಬಿಟ್ಟಿದೆ ಆಯ್ತಾ. ಏನು ಒಂಥರ ಬೌಲಿಂಗ್ ರೊಟೇಷನ್ ಆಗಲಿ, ಒಂಥರ ಚೇಂಜಸ್ ಆಗಲಿ, ಒಂಥರ ಕ್ಲೂಲೆಸ್ ಆಗೋಗ್ಬಿಟ್ಟಿರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅಜಿಂಕ್ಯ ರಹಾನೆ ಅವರು ಅಂತ ಹೇಳ್ಕೊಳ್ಳೋ ಥರ ಕ್ಯಾಪ್ಟನ್ಸಿ ಇತ್ತು, ನಿಭಾಯಿಸ್ತಿಲ್ಲ. ಅಂಡ್ ಫೀಲ್ಡಿಂಗು ಕೇಳ್ತೀರಾ, ರಿಂಕು ಸಿಂಗು ಸ್ಟ್ಯಾಂಡರ್ಡ್ ಫೀಲ್ಡರ್ ಅಂತ ಹೇಳ್ತೀವಿ. ರಿಂಕು ಸಿಂಗ್ ಏನೇನೆ 4ಗಳನ್ನ ಬಿಡುವಂಥದ್ದು, ಈ 5 ಓವರ್ ನಾಯಿ ಓಡಿಸ್ಕೊಳ್ಳೋವಂಥದ್ದು. ಲಾಸ್ಟಿಗೆ ಹರ್ಷಿತ್ ರಾಣನ ಓಡಿಸ್ಕೊಬಿಟ್ರು. ನಿಮ್ಮದು ಸವಾಸ ಫಸ್ಟ್ 2 ಓವರ್ ಚೆನ್ನಾಗಿ ಮಾಡಿದ್ರು, ನಿಮ್ಮ ಸವಾಸಗಳೆಲ್ಲ ಗುರು ಮ್ಯಾಚ್ ಮುಗಿಸಿ ಗುರು ಬೇಗ ಓಡಿಸ್ಕೊಂತೀನಿ ತಗೊಳ್ರಿ ಗುರು ಅಂತ ಹಾಕೊಂಡು ರುಬ್ಬಾಡಿ ಹೆಂಗೆ ರುಬ್ಬಿದ್ದು ಹಾಕೊಂಡು 80 ರನ್ನು ಪೋಪ್ಳಲ್ಲಿ ಚಚ್ಚ ಬಿಸಾಕ್ಬಿಟ್ರು ವಿರಾಟ್ ಕೊಹ್ಲಿ. ಸ್ಪೆನ್ಸರ್ ಜಾನ್ಸನ್ಗೆ ಒಂಥರ ರಿಪೀಟ್ ಟೆಲಿಕಾಸ್ಟ್ ನೋಡ್ದಂಗೆ ಇತ್ತು. 2 ಸಿಕ್ಸ್ನು ಸ್ಟ್ರೈಟಾಗಿ ಹೊಡಿತಾರೆ, ತಲೆ ಮೇಲೆ 2 ಸಿಕ್ಸ್ ಹೊಡಿತಾರೆ ವಿರಾಟ್ ಕೊಹ್ಲಿ. ಫಿಲ್ ಸಾಲ್ಟ್ ಅಂತೂ ಕೇಳಂಗಿರಲಿಲ್ಲ ಗುರು, ರುಬ್ಬಾಡ್ಬಿಟ್ರು ಹಂಗೆ ಹಾಕೊಂಡು. ವರುಣ್ ಚಕ್ರವರ್ತಿಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲಿ ಸ್ಟ್ರಗಲ್ ಮಾಡಿದ್ರು. ಇಲ್ಲಿ ನೋಡ್ತು ಅಂತಂದರೆ ಏನು ಗುರು ಇದು ಹಿಂಗೆ ಬಂತು, ಎಲ್ಲಿಂದ ಬಂತು ಗುರು ಗೊತ್ತಿಲ್ಲ. ಫಿಲ್ ಸಾಲ್ಟು ಇಡನ್ ಗಾರ್ಡನ್ ಸ್ಟೇಡಿಯಂನ ಎಷ್ಟು ಇಷ್ಟಪಡ್ತಾರೆ ಅಂತ. ಯಾಕಂದರೆ ಆ ಪಾರ್ಟಿ ರನ್ ಹೊಡೆದವ್ರಿಗೆ ಇಡನ್ ಗಾರ್ಡನ್ಸಲ್ಲಿ ಲಾಸ್ಟ್ ಟೈಮ್ ಅಷ್ಟೇ ಎಲ್ಲಿ ಬಿಟ್ಟಿದ್ರು IPL ಅಲ್ಲಿ ಅದನ್ನ ಹಂಗೆ ತೊಗೊಂಡೋಗ್ತಾರೆ, ಅದರ ಕಾಣಿಸ್ತೈತೆ. ಇಡನ್ ಗಾರ್ಡನ್ಸಿಂದನೇ ಸ್ಟಾರ್ಟ್ ಆಗಿದ್ದು ನಮಗೆ ಒಂಥರ ಒಂದು ಪಾಸಿಟಿವ್ ಆಯಿತು ಅಂತ ಹೇಳ್ಬೇಕು. ಯಾಕಂದರೆ ಫಿಲ್ ಸಾಲ್ಟ್ ಫಾರ್ಮಿಗೆ ಬಂದಿರೋದು 25 ಬಾಲಿಗೆ ಸೆಂಚುರಿ. ನಮ್ಮ RCBಯ ಡೆಬ್ಯೂಲೇನೇ, ಅಂದರೆ ಅವ್ರು ಇವಾಗ ಡೆಬ್ಯೂ ಮಾಡಿದ್ರು ಅಂತ ಹೇಳ್ತಿಲ್ಲ, ನಮ್ಮ RCBಗೆ ಡೆಬ್ಯೂಲೇನೆ
ಹಾಫ್ ಸೆಂಚುರಿ ಬಂದಿದೆಯಲ್ಲ, ಜೊತೆಗೆ ವಿರಾಟ್ ಕೊಹ್ಲಿ ಇಬ್ಬರು ಓಪನರ್ಸಿಂದನೂ ಹಾಫ್ ಸೆಂಚುರಿ, 95 ರನ್ ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ಪು. ಇದಕ್ಕಿಂತ ಒಳ್ಳೆ ಬ್ಯಾಟಿಂಗ್ ಬೇಕಾಗಿರೋ. ಚಿಂದಿ ಉಡಾಯಿಸ್ಬಿಟ್ರು ಇವ್ರು. 95 ರನ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾ ಇದ್ದಂಗೆನೇ ಎಲ್ಲ ಕಡೆಯಿಂದನೂ ಮೀಟರ್ ಆಫ್ ಆಗೋಗ್ಬಿಡ್ತು ಅವ್ರಿಗೆ. ಯಾರು ಗೊತ್ತಿಲ್ಲ ಇವತ್ತು ಬಂದ್ಬಿಟ್ಟು ಹಾಕೊಂಡೆಲ್ಲ ಚಚ್ಚಿರೋಣ 6 ಮೇಲೆ 6 ಏರ್ಸಿರೋಣ ಓಪನರ್ಸ್ ಮಾತ್ರ ಅಂತಲ್ಲ. ದೇವದತ್ ಪಡಿಕ್ಕಲ್ ಬಂದ್ರು ಒನ್ ಡೌನಲ್ಲಿ ಏನು 10 ಬಾಲ್ಗೆ 10 ಹೊಡೆದಿದ್ರೆ. ಸೊ ಅವರು ಕೂಡ ಅಟ್ಯಾಕಿಂಗ್ ಅಪ್ರೋಚಲ್ಲಿ ಔಟ್ ಆಗಿದೆ. 6 ಹೊಡೆಯಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದೆ. ಅವ್ರೇನು ತಿನ್ಕಕ್ಕೆ ಹೋಗ್ಬಿಟ್ಟು ಟುಕು ಆಡಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿಲ್ಲ. ನರೇನ್ ಅವ್ರಿಗೆ ಒಂದು ವಿಕೆಟ್ ಬಿತ್ತು. ಆಮೇಲೆ ಏನಲ್ಲ ವರುಣ್ ಚಕ್ರವರ್ತಿ ಒಂದು ವಿಕೆಟ್ ಬಿತ್ತಪ್ಪ. ಅಲ್ಲಿ ಫಿಲ್ ಸಾಲ್ಟ್ ಎಲ್ಲ ಡ್ಯಾಮೇಜ್ ಎಲ್ಲ ಮಾಡಾದ್ಮೇಲೆ ಏನು ಇನ್ನೂ ಡ್ಯಾಮೇಜ್ ಮಾಡೋಕ್ಕೆ ಹೋಗಿದ್ದಿಲ್ಲ ಫಿಲ್ ಸಾಲ್ಟನ್ನು ಕೂಡ. ಮುಂದಕ್ಕೆ ಜೋರಾಗಿ ರಮ್ಮನ್ನು ಕೊಡೋಕೆ ಹೋಗಿದ್ರು, ಅದೇನೋ ಎಡ್ಜ್ ಆಗ್ಬಿಟ್ಟು ಹಿಂದಕ್ಕೆ ಹೋಗಿ ಕ್ಯಾಚ್ ಹಿಡ್ಕೊಂಡ್ರು ಸ್ಪೆನ್ಸರ್ ಜಾನ್ಸನ್. ಅದರಲ್ಲಿ ಏನಿಲ್ಲ, ಆಲ್ರೆಡಿ ಡ್ಯಾಮೇಜ್ ಆಗಬೇಕಾಗಿರೋಂಥ ಡ್ಯಾಮೇಜ್ ಎಲ್ಲ ಆಲ್ರೆಡಿ ಆಗಿತ್ತು. ಅವ್ರಿಗೆ ಗೊತ್ತಿತ್ತು ವಿಕೆಟ್ ಬಿದ್ದರೂ ಕೂಡ ಏನಾದೇನು ಕಿತ್ಕೂಡಿ ಹಾಕೋದ್ರಲ್ಲಿ ಏನೂ ಇಲ್ಲ ಅಂತ. ಆಮೇಲೆ ಏನು ಬಂದು ರಜತ್ ಪತಿದಾರ್ ಕೊಟ್ಟಿದ್ದು ಹಾಕೊಂಡು ರುಬ್ಬಾಡ್ಬಿಟ್ರು 36 ರನ್ನು. ಆಮೇಲೆ ಅವ್ರು ಇನ್ನೇನು ಸ್ವಲ್ಪ ರನ್ ಇನ್ನೊಂದು 10-12 ರನ್ ಇತ್ತು, ಅವಾಗ ಔಟ್ ಆದರು. ಆಮೇಲೆ ಲಿವೆಮ್ ಲಿವಿಂಗ್ಸ್ಟನ್ ಅಂದ್ಬಿಟ್ಟು ಅವರು ಕೂಡ ಚಚ್ಚೋದು ಎಲ್ಲ ಹಿಡ್ಕೊಂಡು ರುಬ್ಬಿರೋದೇ ಇವತ್ತು KKR ಅವ್ರಿಗೆ ಹಾಕೊಂಡು. ಈ ನಾಯ ಸೋಲಾಗಿ ಹೋಗ್ಬಿಡ್ತು ಇವತ್ತು ಅವ್ರಿಗೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನೋದು ಒಂದು ರೆಪ್ಯುಟೇಷನು, ಮರ್ಯಾದೆ ಗಿರಿಯಾದೆ ಏನೂ ಕೊಡ್ದಂಗೆ ನಾಯಿ ಕೊಡ್ದಂಗೆ ಕೊಡ್ತಾರೆ ಇವತ್ತು ನಮ್ಮ RCB ಅವ್ರಿಗೆ. ಮುಟ್ಟು ನೋಡ್ಕೊಂಡಂಗೆ ಕೊಟ್ಟಿದ್ದಾರೆ. ರಾಣೆ ಅವರ ಕ್ಯಾಪ್ಟನ್ಸಿ ಕ್ವೆಶನಲ್ಲಿದೆ, ನನ್ನ ಪ್ರಕಾರ ಕ್ವೆಶನಲ್ಲಿದೆ. ಜೊತೆಗೆ KKR ಅವ್ರು ಯಾವ ಥರ ಆಡಿದ್ರು, ಡೆತ್ ಓವರ್ಸಲ್ಲಿ ಬ್ಯಾಟಿಂಗ್ ಯಾವ ಥರ ಆಡಿದ್ರು, ಇದು ಕೂಡ ಒಂದು ಕ್ವೆಶನಲ್ಲಿದೆ. ಯಾಕೆಂದರೆ ಅಷ್ಟು ಟೋಟಲ್ ಬರೋ ಸೀನೇ ಇಲ್ಲ. ನಮ್ಮ RCB ಸಖತ್ ಬೌಲಿಂಗ್ ಮಾಡಿದೆ ಅಂತ ಹೇಳಬೇಕು. ಇವ್ರು ವರ್ಸ್ಟ್ ಬ್ಯಾಟಿಂಗ್ನ ಆಡಿದ್ದಾರೆ ಡೆತ್ತಲ್ಲ ಗುರು. ಮಿಡ್ಲ್ ಓವರ್ಸ್ನ ತೊಗೊಳ್ಳಿ ನೀವು, 12 ಓವರಿಂದ ತೊಗೊಳ್ಳಿ, ಅಲ್ಲಿಂದ ಬ್ಯಾಟಿಂಗೇ ಬಂದಿಲ್ಲ ಇವರಿಂದ. ಬೌಂಡ್ರಿ ಹೊಡೆಯುವಂಥ ಇಂಟೆಂಟೇ ಕಾಣಿಸ್ತಾ ಇರಲಿಲ್ಲ. ರಮಣ್ದೀಪ್ ಸಿಂಗ್ ತೊಗೊಳ್ಳಿ ನೀವು, ರಘುವಂಶನ ತೊಗೊಳ್ಳಿ, ಯಾರನ್ನೇ ತೊಗೊಳ್ಳಿ, ಅಲ್ಲಿ ಹೊಡೆಯುವಂಥ ಇಂಟೆಂಟಿನ ಬರಲಿ. ಯಾಕಂದರೆ ವಿಕೆಟ್ಸ್ಗಳು ಆ ಥರ ಟಕ ನಂಗೆ ಬಿದ್ದುಬಿಟ್ಟು ಅವರಿಗೆ ಅಲ್ಲೇ ಶಾಕ್ ಆಗೋಗ್ಬಿಟ್ರು. ಏನು ಗುರು ಇದು ಹಿಂಗಾಗೋಗ್ಬಿಡ್ತು, ಆಲ್ ಆಫ್ ಎ ಸಡನ್ನು ಈ ಥರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು, ಹಿಂಗೆ ಬಿದ್ದುಬಿಟ್ರು ಟಕ ನಂಗೆ ವಿಕೆಟ್ಸು ಸ್ಟಂಡ್ ಆಗೋಗ್ಬಿಟ್ರು ಹಂಗೇನೆ. ಇಲ್ಲೇನು ಬದನೇಕಾಯಲ್ಲಿ ವೈಭವ್ ಅವರನ್ನು ತಗೊಂಬಿಟ್ಟು ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೋಲಲ್ಲಿ ತೊಗೊಂಬಿಟ್ಟು ಏನು ಕಿತ್ತಾಕಿದ್ರು. ಅಲ್ಲೇ ಬ್ಯಾಟಿಂಗಲ್ಲಿ ಯಾರನ್ನಾರು ಒಬ್ಬರು ಇಂಪ್ಯಾಕ್ಟಾಗಿ ತಗೊಂಡಿದ್ರೆ ಆಗ್ತಿಲ್ವ, ಮನೀಶ್ ಪಾಂಡೆನ ಯಾರನ್ನಾದ್ರು ಅಥವಾ ಬೇರೆ ಯಾರನ್ನ ತೊಗೊಂಡ್ಬಿಟ್ಟು ಹೊಡೆಸಿದ್ರೆ ಆಗ್ತಿರ್ಲಿಲ್ವಾ. ವೈಭವ್ ಅವರನ್ನ ತೊಗೋಬೇಕಾಗಿತ್ತು ಇಂಪ್ಯಾಕ್ಟ್ ಆಗಿರೋ. ಏನು ಹೇಳ್ತೀರಾ ಇವರು KKR ಅವರು ಉಡಾಯಿಸಿ ಹೋಗ್ಬಿಟ್ರು ಇವತ್ತು. ನೀವು ಕಾಮೆಂಟ್ ಎಲ್ಲ ಹಾಕಿ ಇವತ್ತಿನ ಮ್ಯಾಚ್ ಏನು ಅನ್ಸುವಂತ. ಒನ್ ಸೈಡ್ ಮ್ಯಾಚು. RCB ಪೋಪ್ಲೇ ಡ್ಯಾಮೇಜ್ ಮಾಡ್ತಾ ಇದ್ದಾಗ ಸೀಲ್ ಡೌನ್ ಆಗೋಗ್ಬಿಡ್ತು ನಮ್ಮ ಮ್ಯಾಚು. ಗೊತ್ತಾಯಿತು ಗೆಲ್ತಾರೆ 100% ಅಂತ. ಅಷ್ಟೊಂದು ಮಜಾ ಏನಿರಲಿಲ್ಲ, ಅಂದರೆ ಹೊಡೆದಿದ್ದು ಮಜಾ ಇತ್ತು. ಬಟ್ ಅದೇ ಕ್ಯೂರಿಯಾಸಿಟಿ, ಗೆಲ್ತಾರ ಸೋಲ್ತಾರ ಈ ಥರ ಕ್ಯೂರಿಯಾಸಿಟಿ ಇಲ್ಲ. ಸೀಲ್ ಡೌನ್ ಆಗೋಗ್ಬಿಟ್ಟಿದ್ದು ಮ್ಯಾಚ್ ಮುಂಚೆನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಾಮೆಂಟ್ ಎಲ್ಲ ಹಾಕಿ ನಿಮ್ಗೆ ಏನು ಈ ಮ್ಯಾಚ್ ಅಂತ. ವಾ.